राधा माधव कुंज बिहारी जय माधव कुंज बिहारी गोपी जन वल्लभा गिरिवरधारी गोपी जन जय गोपी जन वल्लभा गिरिवरधारी यशोधनन्दन व्रज जनरञ्जन यशोधनन्दन व्रज जनरञ्जन यशोधनन्दन यमुनातीरावनचारी जय राधा माधव कुंज बिहारी जय राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्ण Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna. Hare Krishna, Krishna Krishna, Hare Hare, Hare Ram, Ram Ram, Hare Hare, Hare Krishna, Hare Krishna, Krishna Krishna, Hare Hare, Hare Ram, Ram Ram, Hare Hare Krishna. Hare Krishna, Krishna Krishna, Hare Hare, Hare Rama, Rama Rama, Hare Hare, Hare
ಪರಮಾತ್ಮೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಶ್ರೀಮದ್ ಭಾಗವತದ 6ನೇ ಸ್ಕಂದದಿಂದ ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ ಹರಿನಾಮದ ಮಹಿಮೆಯನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಶ್ರೀ ಸುಖದೇವ ಗೋಸ್ವಾಮಿಯವರು. ಹರೇ ಕೃಷ್ಣ. ತಾವೆಲ್ಲರೂ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇ. ತತೋ ಜಯಂ ಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೇ ಭಕ್ತಿರ್ಭವತಿ ನೈಷ್ಠಿಕೇ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಸ್ಕಂದ 6 ಅಧ್ಯಾಯ 2 ಶ್ಲೋಕ 49. ಮ್ರಿಯಮಾಣೋ ಹರೇರ್ನಾಮ ಮ್ರಿಯಮಾಣೋ ಹರಿರ್ನಾಮ ಗೃಣನ್ ಪುತ್ರೋಪಚಾರಿತಂ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪ್ಯಗಾಧಾಮ ಅಜಾಮಿಲೋಪ್ಯಗತಾಮ ಕಿಮುತ ಶ್ರದ್ಧಯಾ ಗೃಣನ್. ಕಿಮುತ ಶ್ರದ್ಧಯಾ ಗೃಣನ್. ಅನುವಾದ. ಮರಣಕಾಲದಲ್ಲಿ ದುಃಖವನ್ನು ಅನುಭವಿಸುತ್ತಿದ್ದ ಅಜಾಮಿಲನು ಭಗವಂತನ ಪುಣ್ಯ ನಾಮವನ್ನು ಉಚ್ಚರಿಸಿದನು. ಉಚ್ಚಾರಣೆಯು ಅವನ ಮಗನನ್ನು ಕುರಿತದ್ದಾಗಿತ್ತು. ಹಾಗಿದ್ದರೂ ಅವನು ಭಗವದ್ಧಾಮಕ್ಕೆ ಹಿಂದಿರುಗಿದನು. ಆದ್ದರಿಂದ ವ್ಯಕ್ತಿಯು ಶ್ರದ್ಧೆಯಿಂದ ಮತ್ತು ಅಪರಾಧರಹಿತವಾಗಿ ಭಗವಂತನ ಪುಣ್ಯ ನಾಮವನ್ನು ಕೀರ್ತನೆ ಮಾಡಿದರೆ ಅವನು ಭಗವದ್ಧಾಮಕ್ಕೆ ಮರಳುವುದರಲ್ಲಿ ಸಂದೇಹವೆಲ್ಲಿದೆ? ಮ್ರಿಯಮಾಣು ಹರೇನಾಮ ಗೃಣನ್ ಪುತ್ರೋಪಚಾರಿತ. ಅಜಾಮಿಳ ಸಾಯುವಾಗ ನಾರಾಯಣ ಅಂತ ಕೂಗಿದ. ನಾರಾಯಣನಲ್ಲ, ತನ್ನ ಪುತ್ರನ ಹೆಸರು ನಾರಾಯಣ ಆಗಿದೆ. ಸೊ ಯಮದೂತರು ಯಮಕಿಂಕರರು ಬಂದು ಅಜಾಮಿಳನನ್ನ ಎಳೆದೊಯ್ತಾ ಇದ್ರು. ಎಲ್ಲಿಗೆ? ನರಕಕ್ಕೆ. ಯಮಣವೆಲ್ಲ ಅವನು ಒಳ್ಳೆಯ ವ್ಯಕ್ತಿಯಾಗಿದ್ದ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದ. ಆದರೆ ದುಷ್ಟ ವೈಶ್ಯ ಸಂಪರ್ಕದಿಂದ ಏನಾಗುತ್ತೆ, ಅವನು ಎಲ್ಲ ನಷ್ಟ ಸದಾಚಾರ, ಅವನ ಸದಾಚಾರ ಎಲ್ಲ ನಷ್ಟವಾಗುತ್ತೆ. ಸೊ ದಾಸ್ಯ ಸಂಸರ್ಗ ದೂಷಿತ ಅಂತ ಹೇಳಿದ್ರು. ಸೊ ವೇಶ್ಯ ಸಂಪರ್ಕದಿಂದ ಅವನು ಎಲ್ಲ ಒಳ್ಳೆ ಗುಣಗಳನ್ನ ಕಳ್ಕೊಂಡ್ಬಿಟ್ಟ.
ಮತ್ತೆ ಪಾಪವನ್ನು ಮಾಡ್ತಾ ಇದ್ದ, ಅತ್ಯಾಚಾರವನ್ನು ಮಾಡ್ತಾ ಇದ್ದ. ಸುಮಾರು 88 ವರ್ಷದ ವಯಸ್ಸಿನಲ್ಲಿ ಅವನಿಗೆ ಚಿಕ್ಕ ಮಗು ಆಯಿತು. ಏನೋ ಪುಣ್ಯವಂತ, ಯಾರೋ ಹೇಳಿದ್ರು ಇವನ ಹೆಸರು ನಾರಾಯಣ ಅಂತ ಇಡುವಂತ. ಸೊ ಮಗನ ಹೆಸರು ನಾರಾಯಣ ಅಂತ ಇಟ್ಬಿಟ್ಟ. ಅದಕ್ಕೆ ನಾರಾಯಣ ನೀರು ತಗೊಂಬ, ನಾರಾಯಣ ಇಲ್ಲಿ ಬಂದು ಕೂತ್ಕೋ, ನಾರಾಯಣ ಅದು ಮಾಡಬೇಡ, ನಾರಾಯಣ ಇಲ್ಲಿ ಬಾ, ನಾರಾಯಣ 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 ಅಂತ ಬಿಡ್ತಾರೆ. ಸೊ ಜೀವನ ಮುಗಿಯುವಾಗ ಅಂತಿಮ ಸಮಯದಲ್ಲಿ ಯಮದೂತರು ಬಂದು ಅವನನ್ನ ಹೇಳ್ಕೊಂಡು ಹೋಗ್ತಾ ಇದ್ರು. ನಾರಾಯಣ ಕಾಪಾಡು ಅಂತ ಕೂಗ, ಮಗನನ್ನ ಸಂಬೋಧನೆ ಮಾಡಿದ, ನಾರಾಯಣ ಕಾಪಾಡು ನನ್ನನ್ನ ಅಂತ. ಆಗ ನಾರಾಯಣ, ವೈಕುಂಠದಲ್ಲಿರುವಂತಹ ನಾರಾಯಣ ಅಜಾಮಿಲನ ಕೂಗನ್ನು ಕೇಳಿ ತಕ್ಷಣ ವಿಷ್ಣು ದೂತರನ್ನ ಕಳಿಸ್ಬಿಟ್ಟ. ಮ್ರಿಯಮಾಣೋ ಹರೇರ್ನಾಮ ಗೃಣನ್ ಪುತ್ರ ಉಪಚಾರಿತ. ಮಗನನ್ನ ಕರೆದ, ಆದರೆ ವಿಷ್ಣು ತನ್ನ ವಿಷ್ಣು ದೂತರನ್ನು ಕಳಿಸಿದ. ಸೊ ದಿಸ್ ಇಸ್ ದ ಪವರ್ ಆಫ್ ಹೋಲಿ ನೇಮ್. ಇಂಡೈರೆಕ್ಟ್ ಆಗಿ ನಾವು ಚಾಂಟ್ ಮಾಡಿದ್ರು ಕೂಡ ಅದರ ಪರಿಣಾಮ ಇದೆ. ಇಟ್ಸ್ ಅಬ್ಸಲ್ಯೂಟ್. ಹಿಂದಿನ ಶ್ಲೋಕದಲ್ಲಿ ಒಂದು ಬರುತ್ತೆ, ಸ್ತೋಭಂ ಹೇಲನಂ ಏವವ ವೈಕುಂಠ ನಾಮ ಗೃಣನ್, ವೈಕುಂಠ ನಾಮ ಅಶೇಷಾಗ ಸ್ತೋಭಂ ನೆಗ್ಲೆಕ್ಟ್ಫುಲಿ ಚಾಂಟಿಂಗ್, ಹೇಲನಂ ಅಥವಾ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ತರ ಹಾಡು ಕೇಳೋದು. ಸೊ ಈ ಚಾಂಟ್ ಎನಿವೇ ವೈಕುಂಠ ನಾಮ ಗೃಣನ್ ಅಶೇಷ ಅಗಹ ಹರವಿದು. ನಮ್ಮ ಜೀವನದಲ್ಲಿ ಅರ್ಜನೆ ಮಾಡಿದಂತಹ ಅನ್ಲಿಮಿಟೆಡ್ ಪಾಪಗಳೇನಿವೆ, ಅಶೇಷ, ಅಘ ಅಂದ್ರೆ ಪಾಪ, ಹರಂ ವಿದು ಅಂತ ನಾವು ತಿಳ್ಕೋಬೇಕು. ಏನದು? ಭಗವಂತನ ನಾಮದಲ್ಲಿ ಇಷ್ಟೊಂದು ಶಕ್ತಿ ಇದೆ. ಭಗವಂತನ ಒಂದು ನಾಮ ಉಚ್ಚಾರಣೆಯಿಂದ ನಾವು ಮಾಡಕ್ ಆಗದೇ ಇರೋಷ್ಟು ಪಾಪ ನಾಶವಾಗುತ್ತೆ. ಎಷ್ಟು ಮಾಡಿದೀವಿ, ಎಷ್ಟು ಮಾಡ್ತೀವಿ, ಮತ್ತೆ ಎಷ್ಟು ಮಾಡೋಕ್ಕೆ ಸಾಧ್ಯವಿಲ್ಲ, ಸೋ ಮಚ್ ಪಾಪ, ದಟ್ ಇಸ್ ಆಲ್ ಡಿಸ್ಟ್ರಾಯ್ಡ್. ಅನ್ಲಿಮಿಟೆಡ್ ಪಾಪ. ಯದೀಯನಾಮಪಿ ಹರತಿ ಅಶೇಷ ಗಿರಿಪ್ರಸಾರಾನ್ ಅಪಿ ಪಾಪರಾಶಿ. ಶ್ರೀ ಬಿಲ್ವಂಗ ಠಾಕೂರರು ತಮ್ಮ ಹಾಡಲ್ಲಿ ಬರೀತಾರೆ, ಏನ್ ಬರೀತಾರೆ? ಯದೀಯ ನಾಮಪಿ ಹರತಿ ಅಶೇಷ ಗಿರಿಪ್ರಸಾರಾನ್ ಅಪಿ ಪಾಪರಾಶಿ. ನಮ್ಮ ಎಲ್ಲಾ ಜನ್ಮಗಳ ಪಾಪಗಳ ರಾಶಿಯನ್ನ, ಅಂದ್ರೆ ಒಂದು ರಾಶಿ ಮಾಡಿದ್ರೆ ಅದು ರಾಶಿ ಎಷ್ಟು ದೊಡ್ಡದಿದೆ? ಪರ್ವತವಾಗಿದೆ. ಗಿರಿಪ್ರಸಾರಾನ್ ಅಪಿ ಪಾಪರಾಶಿ. ಅಂತ ಪರ್ವತದಂತಹ ಪಾಪದ ರಾಶಿಯನ್ನ ನಾಶ ಮಾಡೋದು ಸಾಧ್ಯನಾ? ನಮ್ಮಿಂದ ಸಾಧ್ಯವಿಲ್ಲ, ಆದರೆ ಭಗವಂತನಿಂದ ಸಾಧ್ಯ. 1 ಸೆಕೆಂಡ್ ಅಲ್ಲಿ ಇಡೀ ಪಾಪ ರಾಶಿಯನ್ನು ನಾಶ ಮಾಡಬಹುದು. ಕೃಷ್ಣ ಸೇಸ್ ಅಂತ ಗೊತ್ತಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ವೆರಿ ಫೇಮಸ್ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಸಕಲ ಧರ್ಮಗಳನ್ನ ತ್ಯಾಗ ಮಾಡಿ ನನ್ನ ಆಶ್ರಯವನ್ನು ತೆಗೆದುಕೋ. ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನಾನು ನಿಮ್ಮ ಎಲ್ಲ ಪಾಪಗಳಿಂದ ನಿಮಗೆ ಮುಕ್ತಿಯನ್ನು ಕೊಡ್ತೀನಿ. ಮತ್ತೆ ಮಾಸುಚ, ಹೆದರ್ಕೋಬೇಡಿ, ಸಂದೇಹ ಪಡಬೇಡಿ. ಶುಡ್ ಬಿ ಫುಲ್ಲಿ ಕಾನ್ಫಿಡೆಂಟ್ ದಟ್ ಇಫ್ ಯು ಸರೆಂಡರ್ ಟು ಕೃಷ್ಣ ಐ ವಿಲ್ ಬಿ ಲಿಬರೇಟೆಡ್. ಸೊ ಇಂತಹ ಒಂದು ಆಶ್ವಾಸನೆ ಕೃಷ್ಣ ನಮಗೆ ಕೊಡ್ತಾರೆ ಭಗವದ್ಗೀತೆಯಲ್ಲಿ ಮತ್ತೆ ಭಾಗವತದಲ್ಲಿ. ಸೊ ದಿಸ್ ಇಸ್ ದ ಪವರ್ ಆಫ್ ದ ಹೋಲಿ ನೇಮ್. ಅಫ್ಕೋರ್ಸ್ ಸಾಕಷ್ಟು ಮಹಿಮೆ ಇದೆ, ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಓಂ ಜ್ಞಾನತಿಮಿರಮಿತಸ್ಯ ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ
नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे. ಸೊ ಭಗವನ್ನಾಮದ ಮಹಿಮೆ ಶ್ರೀಮದ್ ಭಾಗವತದಲ್ಲಿ ಈ ರೀತಿ ವರ್ಣನೆ ಮಾಡಿದ್ದಾರೆ. ನಾವು ಫಸ್ಟ್ ಈ ಕಾನ್ಸೆಪ್ಟ್ ಏನ್ ತಿಳ್ಕೊಬೇಕಂದ್ರೆ ಭಗವಂತ ಮತ್ತೆ ಭಗವಂತನ ನಾಮ ಅಭಿನ್ನ, ನಾಮ ಮತ್ತೆ ನಾಮಿ ಅಭಿನ್ನವಾಗಿದೆ. ಈ ಜಗತ್ತಿನಲ್ಲಿ ನಾಮ ಮತ್ತೆ ನಾಮಿ ಭಿನ್ನ. ನಾಮದ ಅರ್ಥ ಅಥವಾ ನಾಮದಲ್ಲಿ ಇರುವಂತಹ ಗುಣಗಳು ವ್ಯಕ್ತಿಯಲ್ಲಿ ಇರ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬನ ಹೆಸರಿದೆ ಪದ್ಮಲೋಚನ, ಅವನ ಹೆಸರು ಪದ್ಮಲೋಚನ, ಆದ್ರೆ ಅವನು ಕುರುಡನಾಗಿರ್ಬೋದು. ಮಗು ಹುಟ್ಟಿತ್ತು, ಕುರುಡಾಗಿತ್ತು, ಆದ್ರೆ ತಂದೆ ತಾಯಿ ಕಣ್ಣಿಲ್ಲ ಅಂತ ದುಃಖ ಪಡ್ತಾ ಇದ್ರು. ಆಯ್ತು, ನಮ್ಮ ಸಂತೋಷಕ್ಕಾಗಿ ಅಟ್ಲೀಸ್ಟ್ ಪದ್ಮಲೋಚನ ಅಂತ ಹೆಸರುಗಳನ್ನ ಕೊಟ್ಬಿಟ್ರು. ಸೊ ದೇರ್ ಇಸ್ ನೋ ಮ್ಯಾಚಿಂಗ್ ಆಫ್ ದಟ್ ಕ್ವಾಲಿಟಿ ಅಂಡ್ ದ ಪರ್ಸನ್. ಸೊ ಯಾರಾದ್ರೂ ಒಬ್ಬರ ಹೆಸರು ಸುಂದರಿ ಅಂತ ಇರ್ಬೋದು, ಬಟ್ ಶಿ ಮೇ ನಾಟ್ ಬಿ ಬ್ಯೂಟಿಫುಲ್. ಸೊ ನಾಮ ಮತ್ತೆ ಆ ಗುಣ ಮ್ಯಾಚ್ ಆಗೋದಿಲ್ಲ ಈ ಜಗತ್ತಿನಲ್ಲಿ. ಮತ್ತೆ ನಾಮ ಮತ್ತೆ ಆ ವಸ್ತು ಬೇರೆ ಬೇರೆ. ಉದಾಹರಣೆ, ಬಾಯಾರಿಕೆ ಆದ್ರೆ ಬರೀ ನೀರು 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 ಅಂತ ಕರೆದ್ರೆ ಬಾಯಾರಿಕೆ ಹೋಗುತ್ತಾ? ನಿವಾರಣೆ ಆಗುತ್ತಾ? ನಮ್ಮ ನೀರು ಬೇಕು ಗ್ಲಾಸಲ್ಲಿ, ಅದು ಕುಡಿದಾಗ ಏನಾಗುತ್ತೆ? ಬಾಯಾರಿಕೆ ನಿವಾರಣೆ ಆಗುತ್ತೆ. ಸಪೋಸ್ ತಂಪಾದ ಗಾಳಿ ಬೇಕು, ಬರೀ ಗಾಳಿ 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 ಅಂದ್ರೆ ಬರುತ್ತಾ? ಇಲ್ಲ. We should take a fan or put AC, then we'll get cold air. ಸೊ ನಾಮ ಮತ್ತೆ ವಸ್ತು ಬೇರೆ ಬೇರೆ ಇದೆ. ಆದರೆ ಕೃಷ್ಣ ಮತ್ತೆ ಕೃಷ್ಣನ ನಾಮ ಏನಿದೆಯಲ್ಲ ಅದು ಅಭಿನ್ನ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮ ನಾಮಿನಃ. ಈ ರೀತಿ ಒಂದು ಶ್ಲೋಕ ಹೇಳಲಾಗಿದೆ. ಇದರ ಅರ್ಥ ಏನಂದ್ರೆ, ಕೃಷ್ಣ ಅನ್ನುವ ಪದ ಏನಿದೆ, ಮತ್ತೆ ಕೃಷ್ಣ ದೇವರು ಯಾರಿದ್ದಾರೆ? ಇಬ್ರು ಅಭಿನ್ನ. ಕೃಷ್ಣ ಅಂತ ಹೋಗಿದಾಗ ಶಬ್ದದಲ್ಲಿ ಕೃಷ್ಣ ಇದ್ದಾನೆ. In that sound vibration, Krishna is present, and we can worship Krishna in that sound vibration. ಆ ಒಂದು ಶಬ್ದವನ್ನು ನಾವು ಪೂಜಿಸಬಹುದು. We worship Krishna. Every sound represents an object. ಪ್ರತಿಯೊಂದು ಶಬ್ದ ಏನಿದೆ ಅದು ಒಂದು ವಸ್ತುವನ್ನು ಸೂಚನೆ ಮಾಡಿದೆ. ಉದಾಹರಣೆಗೆ ಬಾಗಿಲು, ಆ ಶಬ್ದ ಏನಿದೆ ಆ ವಸ್ತುವನ್ನು ಸೂಚನೆ ಮಾಡಿದೆ. ಮನೆ, ದಟ್ ರಿಪ್ರೆಸೆಂಟ್ಸ್, ಆ ಶಬ್ದ ಏನಿದೆ ಒಂದು ಮನೆಯನ್ನು ಸೂಚಿಸುತ್ತೆ. ಇಟ್ ರಿಪ್ರೆಸೆಂಟ್ ಸಮಥಿಂಗ್. ನೀರು, ಗಾಳಿ ಅಥವಾ ಗಿಡ, ಮರ, ಕಿಟಕಿ, ಕಾರು. ಆ ಶಬ್ದ ಹೇಳಿದ ತಕ್ಷಣ ನಿಮ್ ಮನಸ್ಸಲ್ಲಿ ಏನ್ ಬರ್ತದೆ? ಚಿತ್ರಗಳು ಬರ್ತದೆ. ಫಾರ್ ಮೆಟಲ್ ಥಿಂಗ್ ಆಲ್ಸೋ ಇಟ್ ಇಸ್ ಸಮ್ವಾಟ್ ಟ್ರೂ. ಭೌತಿಕ ಪದಗಳಿಗೆ ಕೂಡ ಸತ್ಯವಿದೆ, ಆದರೆ ವ್ಯತ್ಯಾಸ ಏನಂದ್ರೆ ಭೌತಿಕ ಪದಗಳೆಲ್ಲ ಅಶಾಶ್ವತವಾದದ್ದು, ಇಟ್ ಆಲ್ ಟೆಂಪರರಿ, ಬಟ್ ಸ್ಪಿರಿಚುವಲ್ ಸೌಂಡ್ ಇಸ್ ಪರ್ಮನೆಂಟ್, ಇಸ್ ಚಿನ್ಮಯ. ಸೊ ಮಟೀರಿಯಲ್ ಶಬ್ದಗಳು ನಾವು ಉಚ್ಚಾರಣೆ ಮಾಡಿದ್ರೆ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಶಿಲಪ್ರಭು ಹೇಳ್ತಾ ಇದ್ರು, ಇಫ್ ಯು ಚಾಂಟ್ ಎನಿ ಮಟೀರಿಯಲ್ ಪರ್ಸನ್ಸ್ ನೇಮ್ ಲೈಕ್ ಮಿಸ್ಟರ್ ಜಾನ್, ಮಿಸ್ಟರ್ ಜಾನ್, ಮಿಸ್ಟರ್ ಜಾನ್, ಮಿಸ್ಟರ್ ಜಾನ್, ಮಿಸ್ಟರ್ ಜಾನ್ ಬರ್ತಾನ? ಎಷ್ಟಂತ ಜಪ ಮಾಡೋಕ್ಕಾಗ್ತದೆ ಅವನ ಹೆಸರು? ಮಿಸ್ಟರ್ ಜಾನ್ ಸಂಬಡಿ ಇನ್ ಅಮೆರಿಕಾ. ಪ್ರಭು ಅಮೆರಿಕದ ಉದಾಹರಣೆ ಕೊಡ್ತಾ ಇದ್ರು. ಭಾರತದಲ್ಲಿ ಎಲ್ಲ ಹೆಸರು ದೇವರ ಹೆಸರು ಇರುತ್ತೆ, ಗೋಪಾಲ, ಗೋವಿಂದ, ಕೃಷ್ಣ. ದಟ್ಸ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಬಾರ್ನ್ ಇನ್ ಇಂಡಿಯಾ. ಭಾರತದಲ್ಲಿ ಹುಟ್ಟಿದ್ರೆ ಇದೊಂದು ಲಾಭ ಏನಂದ್ರೆ ಎಲ್ಲ ಹೆಸರು ದೇವರ ಹೆಸರು. ಸೊ ಮಕ್ಕಳ ಹೆಸರು ಹೇಳ್ತಾ ಹೋದ್ರೆ ಜಪ ಆಗ್ಬಿಡುತ್ತೆ. ಕೃಷ್ಣ ಬಾರಬ, ಗೋವಿಂದ ಬಾರೋ, ಊಟ ಮಾಡು. ಈ ರೀತಿ ನಾಮಜಪ ಸತತವಾಗಿ ನಡೀತಾ ಇದೆ. ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ ಆ ರೀತಿ ಇಲ್ಲ. ಸೊ ಟಿಮ್ಮಿ, ಗಿಮ್ಮಿ, ಜಿಮ್ಮಿ, ಟಾಮಿ
ಅದಕ್ಕೆ ಅರ್ಥನೇ ಇಲ್ಲ, ಅಂತಹ ಪದಗಳನ್ನಲ್ಲಿ ಉಪಯೋಗಿಸ್ತಾರೆ. ಸೊ ಅದಕ್ಕೆ ಭಾರತ ಭೂಮಿ ತುಂಬಾ ಪುಣ್ಯವಾದಂತಹ ಒಂದು ಭೂಮಿ. ಸೊ ಶ್ರೀ ಪ್ರಭುಪಾದ ಹೇಳ್ತಾ ಇದ್ರು, ಮಿಸ್ಟರ್ ಜಾನ್ ಅಂತ ಹೇಳಿದ್ರೆ ಏನೂ ಲಾಭ ಇಲ್ಲ. ಆದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಹೇಳ್ತಾ ಇದ್ರೆ ಹೃದಯದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತಿ ಬರುತ್ತೆ. ಯಾಕೆ? ಯಾಕಂದ್ರೆ ಕೃಷ್ಣ ಮತ್ತೆ ಕೃಷ್ಣನ ನಾಮ ಅಭಿನ್ನ. ಹರೇ ಕೃಷ್ಣ ಮಂತ್ರ ಜಪ ಮಾಡಿದಾಗ ಭಗವಂತ ಹೃದಯದಲ್ಲಿ ಪ್ರಕಟನಾಗ್ತಾನೆ, ನಮಗೆ ಸಂತುಷ್ಟಿಯನ್ನು ಕೊಡ್ತಾನೆ. ವಿ ಬಿಕಮ್ ಸ್ಯಾಟಿಸ್ಫೈಡ್. ಸೊ ಅದಕ್ಕೆ ಹರೇ ಕೃಷ್ಣ ಮಂತ್ರ ಅಥವಾ ಭಗವನ್ನಾಮದ ಜಪವನ್ನು ಮಾಡ್ತಾ ಇದ್ರೆ, ಸತತವಾಗಿ ಮಾಡ್ತಾ ಇದ್ರು ಕೂಡ ಆಯಾಸ ಆಗೋದಿಲ್ಲ. ದೇರ್ ಇಸ್ ನೋ ಟೈರ್ಡ್ನೆಸ್. ಹಲವಾರು ಭಕ್ತರು ಇಡೀ ಜೀವನ ಭಗವನ್ನಾಮ ಜಪ ಮಾಡ್ತಾ ಇದ್ದಾರೆ. ಇಸ್ಕಾನ್ ಅಲ್ಲಿ 1970s ಅಲ್ಲಿ ಹಲವಾರು ಜನ ಸೇರ್ಕೊಂಡಿದ್ರು. ಈಗಲೂ ಕೂಡ ಅವರು ಭಗವನ್ನಾಮ ಜಪ ಮಾಡ್ತಾ ಇದ್ದಾರೆ. ಪ್ರತಿದಿನ 2 ಗಂಟೆ, 4 ಗಂಟೆ, ಕೆಲವರು 6 ಗಂಟೆ, ಕೆಲವರು 8 ಗಂಟೆ ಜಪ ಮಾಡ್ತಾರೆ. 50 ವರ್ಷದಿಂದ ಮಾಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರೈಟ್? ಸೊ ದಿಸ್ ಪ್ರೂವ್ಸ್ ದಟ್ ಲಾರ್ಡ್ಸ್ ನೇಮ್ ಈಸ್ ನಾಟ್ ಮಂಡೇನ್, ಇಟ್ ಇಸ್ ಸ್ಪಿರಿಚುವಲ್. ಭಗವನ್ ನಾಮ ಚಿನ್ಮಯವಾದಂತಹ ನಾಮ. ಭಗವನ್ ನಾಮ ಮತ್ತೆ ಭಗವಂತನಿಗೆ ಏನು ವ್ಯತ್ಯಾಸವಿಲ್ಲ, ಇಟ್ ಈಸ್ ಸೇಮ್. ಭಗವನ್ ನಾಮ ಉಚ್ಚಾರಣೆ ಮಾಡೋದ್ರಿಂದ ಭಗವಂತ ಪ್ರಕಟನಾಗ್ತಾನೆ. ಇಫ್ ಯು ವಾಂಟ್ ಟು ಸೀ ಕೃಷ್ಣ, ಯು ವಾಂಟ್ ಟು ಚಾಂಟ್ ದ ನೇಮ್ಸ್. ಕೃಷ್ಣನನ್ನು ನೋಡ್ಬೇಕಂದ್ರೆ ಫಸ್ಟ್ ನಾವು ಕೃಷ್ಣನ ನಾಮವನ್ನು ಜಪ ಮಾಡಬೇಕು, ಆಗ ಕೃಷ್ಣ ಬರ್ತಾನೆ. ಉದಾಹರಣೆ, ದ್ರೌಪದಿ ಕಷ್ಟದಲ್ಲಿದ್ದು, ಶಿ ವಾಸ್ ಇನ್ ಡೇಂಜರ್ ಇನ್ ಹಸ್ತಿನಾಪುರ. ದುಶ್ಯಾಸನ ಸೀರೆ ಹಿಡಿದು ಎಳಿತಾ ಇದ್ದ, ವಸ್ತ್ರಹರಣವನ್ನು ಮಾಡಿ ಹೋಗ್ತಾ ಇದ್ದ. ಆ ಸಮಯದಲ್ಲಿ ದ್ರೌಪದಿ ಏನ್ ಮಾಡ್ತಾಳೆ? ಯಾರ ನಾಮವನ್ನು ಕೂಗ್ತಾಳೆ? ಕೃಷ್ಣ ಗೋವಿಂದನ ನಾಮವನ್ನು ಕೂಗ್ತಾಳೆ. ಅಗ್ರೇ ಕುರುಣ ಅಥ ಪಾಂಡವಾನ ದುಶ್ಯಾಸನೇನ ಹೃತವಸ್ತ್ರ ಕೇಶ ಕೃಷ್ಣಾದಕ್ರೋಶದನನ್ಯನಾಥ ಗೋವಿಂದ ದಾಮೋದರ ಮಾಧವೇತಿ ಗೋವಿಂದ ದಾಮೋದರ ಮಾಧವೇತಿ ಗೋವಿಂದ ದಾಮೋದರ ಮಾಧವೇತಿ. She sang like this, ಗೋವಿಂದ ದಾಮೋದರ ಮಾಧವ. ಗೋವಿಂದ ಎಲ್ಲಿದ್ದ? ಹಸ್ತಿನಾಪುರದಿಂದ. ಆ ಸಮಯದಲ್ಲಿ ದ್ವಾರಕೆ. ಹೌ ಫಾರ್ ಇಸ್ ದ್ವಾರಕಾ ಅಂಡ್ ಹೌ ಫಾರ್ ಇಸ್ ಹಸ್ತಿನಾಪುರ್? ಸುಮಾರು 2000 ಕಿಲೋಮೀಟರ್ ಇರಬೇಕು ಅಪ್ರಾಕ್ಸಿಮೇಟ್ಲಿ. ಅಷ್ಟು ದೂರ ಇದ್ದ. ಆದರೆ ಕೃಷ್ಣನಿಗೆ ಆ ಕೂಗು ಕೇಳಿತು. ದ್ರೌಪದಿ ಕರೀತಾ ಇದ್ದಾಳೆ. ಕೃಷ್ಣ ರುಕ್ಮಿಣಿ ಜೊತೆ ಕೂತ್ಕೊಂಡಿದ್ದ. ಪ್ಲೇಯಿಂಗ್ ಚೆಸ್, ಶತರಂಜ್, ಟೈಮ್ ಪಾಸ್ ಗೇಮ್ಸ್. ಆ ಸಮಯದಲ್ಲಿ ಕೃಷ್ಣ ಎದ್ಬಿಡ್ತಾನೆ. ಏನಾಯ್ತು ಅಂತ ಕೇಳ್ತಾಳೆ ರುಕ್ಮಿಣಿ. ನನ್ನ ಭಕ್ತ ಸಂಕಟದಲ್ಲಿದ್ದಾನೆ, ಇದ್ದಾಳೆ, ರಕ್ಷಣೆ ಮಾಡಕ್ಕೆ ಹೋಗ್ಬೇಕು ನಾನು. ಕೃಷ್ಣ ಎದ್ಬಿಟ್ಟ. ಇಲ್ಲಿಂದ ದ್ವಾರಕೆಯಿಂದ ಹಸ್ತಿನಾಪುರದಲ್ಲಿ ಪ್ರಕಟನಾಗ್ಬಿಟ್ಟ. ಇಮಿಡಿಯೇಟ್ಲಿ ಅಪಿಯರ್ಡ್. ತಕ್ಷಣ ಗೋವಿಂದ ದಾಮೋದರ ಮಾಧವ ಅಂತ ಹೇಳಿದ ತಕ್ಷಣ ಪ್ರಕಟನಾಗಿ ಸೀರೆ ರೂಪದಲ್ಲಿ ದ್ರೌಪದಿಯ ಮಾನವನ್ನ ರಕ್ಷಿಸಿದ. ಕರುಣಾಕರ ದ್ರೌಪದಿ ಪುಕಾರಿ पट में लिपट गए बनवारी ऐसे प्रेम पुजारी राधे श्याम श्याम श्याम. ಹಿಂದಿಯಲ್ಲಿ ಕೂಡ ಒಂದು ಭಜನೆ ಇದೆ. ಕರುಣಾ ಕರೋ ದ್ರೌಪದಿ ಪುಕಾರಿ, ಕೃಷ್ಣ ಕಾಪಾಡು ಅಂತ ಕೂಗಿದ್ಲು. ಕೃಷ್ಣ ಬಂದ್ಬಿಟ್ಟ. ಪಟ್ ಮೇಲೆ ಲಿಪಟ್ ಗರೆ ವನವಾರಿ. ಸೊ ಈ ರೀತಿ ಕೃಷ್ಣ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ನಾವೇನ್ ಮಾಡ್ಬೇಕು? ಕೂಗ್ಬೇಕು. ಹೇಗೆ ಮಗು ಕೂಗಿದ ತಕ್ಷಣ ತಾಯಿ ಓಡುತ್ತಾಳೆ. ಅವಳು ಶಬ್ದ ಕೇಳಿದ ತಕ್ಷಣ ತಾಯಿ ಏನ್ ಮಾಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾಳೆ. ಆ ರೀತಿ ಕೂಗ್ಬೇಕು. ಕೆಲವು ಪ್ರಶ್ನೆ ಮಾಡ್ತಾರೆ, ಪ್ರಭುಜಿ ನಾವು ಇಷ್ಟೊಂದು ವರ್ಷ ಆಯ್ತು ಜಪ ಮಾಡ್ತಾ ಇದ್ದೀನಿ, ಕೃಷ್ಣ ಬರ್ತಾನೆ ಇಲ್ಲ. ಚಾಂಟಿಂಗ್ ಸೋ ಮೆನಿ ಇಯರ್ಸ್, ಕೃಷ್ಣ ಇಸ್ ನಾಟ್ ಕಮಿಂಗ್. ಎಲ್ಲಿದ್ದಾನೆ ಕೃಷ್ಣ? ನಾವು ದ್ರೌಪದಿ ತರ ಕೂಗ್ತಾ ಇದೀವ?
ಕೆಲವೊಮ್ಮೆ ಮಗು ಅಳುತ್ತೆ. ಹೇಗೆ ಅಳುತ್ತೆ? ತಾಯಿ ಗೊತ್ತು ಡ್ರಾಮಾ ಮಾಡ್ತಾ ಇದೆ ಅಂತ. ಹೋಗೋದಿಲ್ಲ. ಅದು ಯಾವಾಗ ಜೋರಾಗಿ ಕೂಗುತ್ತೋ ತಕ್ಷಣ ಓಡೋಗ್ಬಿಡ್ತಾರೆ. Goes to protect the child. So we have to call like Draupadi. कौन कहते हैं भगवान आते नहीं, द्रौपदी के जैसे पुकारते हैं. ಭಗವಂತ ಬರೋದಿಲ್ಲ ಅಂತ ಯಾರು ಹೇಳ್ತಾರೆ? ಬರ್ತಾನೆ. ಯಾವಾಗ ಬರ್ತಾನೆ? ದ್ರೌಪದಿ ತರ ಕೂಗಿದ್ರೆ ಬರ್ತಾನೆ. कौन कहते हैं भगवान आते नहीं, ಬೇರೆ ಶಬರಿ के जैसे खिलाते हैं. ಶಬರಿ ತರ ಪ್ರೀತಿಯಿಂದ ತಿನ್ಸಿದ್ರೆ ತಿನ್ನೋದಿಲ್ವ ಭಗವಂತ? ತಿಂತಾನೆ. कौन कहते हैं भगवान सोते नहीं, माँ यशोदा के जैसे सुलाते हैं. ಭಗವಂತ ಮಲಗೋದಿಲ್ಲ, ಮಲಗ್ತಾನೆ. ಯಾವಾಗ? ತಾಯಿ ಯಶೋದ ತರ ಲಾಲಿ ಹಾಡ್ತಾ ಮಲಗಿಸಿದ್ರೆ ಮಲ್ಕೊಂಡ್ಬಿಡ್ತಾನೆ. ಸೊ ಇದು ಕೃಷ್ಣನ ಭಕ್ತ ವಶದ, ಭಕ್ತರ ವಶದಲ್ಲಿ ಒಂದು ಕೃಷ್ಣ ಮಲ್ಕೊಂತಾನೆ, ತಿಂತಾನೆ, ಮತ್ತೆ ಬರ್ತಾನೆ, ಕೆಲಸವನ್ನೆಲ್ಲ ಬಿಟ್ಟು ಬಂದ್ಬಿಡ್ತಾನೆ. ಸೊ ದಟ್ ಇಸ್ ಕೃಷ್ಣಸ್ ಲವ್. ಸೊ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು? ಭಗವನ್ ನಾಮ ಉಚ್ಚಾರಣೆಯಿಂದ, ನಾಮಸ್ಮರಣೆಯಿಂದ ಭಗವಂತ ಪ್ರಕಟನಾಗ್ತಾನೆ. ಇನ್ನೊಂದು ಕಥೆ ಇದೆ ನೋಡಿ, ಆ ಕಥೆ ನೋಡಿ. ಅದ್ಯಾವ ಕಥೆ? ಗಜೇಂದ್ರ ಮೋಕ್ಷ. ಗಜೇಂದ್ರ ಆನೆಗಳ ರಾಜನಾಗಿದ್ದ. ಗಜ ಇಂದ್ರ, ಆನೆಗಳ ರಾಜ. ದೊಡ್ಡರಿಗೂ ಸಂಕಟ ಬರುತ್ತೆ, ಚಿಕ್ಕವರಿಗೆ ಅಷ್ಟೇ ಅಲ್ಲ, ದೊಡ್ಡ ಜನರಿಗೆ ದೊಡ್ಡ ಸಂಕಟ, ರಾಜನಿಗೆ ದೊಡ್ಡ ಸಂಕಟ ಬಂತು. ಅಷ್ಟು ಮಹಾ ಸಂಕಟ ಬಂದಾಗ ಅದು ತ್ರಿಕೂಟ ಪರ್ವತದಲ್ಲಿ ಒಂದು ಒಳ್ಳೆ ಸರೋವರ ಇತ್ತು. ಸರೋವರದಲ್ಲಿ ಒಳ್ಳೆ ಸುಗಂಧಿತವಾದ ಪುಷ್ಪಗಳು ಹರಡುತ್ತಿದ್ದವು. ಆ ಸುಗಂಧಿತವಾದ ನೀರನ್ನ ಕುಡಿದು ನೀರಿನಲ್ಲಿ ಆಟ ಆಡ್ತಾ ಇದ್ದ. ಹೆಂಡತಿ ಮಕ್ಕಳ ಜೊತೆ ನೀರಲ್ಲಿ ಸೇರ್ಕೊಂಡಿದ್ದ, ನೀರು ಎಸಿತಾ ಇದ್ದ, ಚೆನ್ನಾಗಿ ಆಟ ಆಡ್ತಾ ಇದ್ರು, ಜಲಕ್ರೀಡೆ ಮಾಡ್ತಾ ಇದ್ರು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಸಡನ್ ಆಗಿ ಮೊಸಳೆ ಬಂತು. ನಮ್ಮ ಜೀವನ ಕೂಡ ಹಾಗೇನೆ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಸಡನ್ ಆಗಿ ಮೊಸಳೆ ಬಂದ್ಬಿಡುತ್ತೆ, ಬೇರೆ ಬೇರೆ ರೂಪದಲ್ಲಿ. ಸೊ ಬಂದು ಕಾಲು ಹಿಡ್ಕೊಂತು, ಅನ್ಎಕ್ಸ್ಪೆಕ್ಟೆಡ್. ಸಡನ್ ಆಗಿ ಕಾಲು ಹಿಡ್ಕೊಂಡು ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ದ ಗಜೇಂದ್ರ. ಹೆಂಡತಿ ಮಕ್ಕಳು ಕೂಡ ರಕ್ಷಣೆ ಮಾಡಕ್ಕೆ ಟ್ರೈ ಮಾಡಿದ್ರು. ಗಜೇಂದ್ರನ ನಾವು ನೀರಿನಿಂದ ಹೊರಗಡೆ ಎಳೆಯೋದಕ್ಕೆ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಗಜೇಂದ್ರ ಹೋರಾಡ. ಭಾಗವತದ ಪುರಾಣದ ಪ್ರಕಾರ 1000 ವರ್ಷ ಯುದ್ಧ ಮಾಡಿದ ಮೊಸಳೆ ಜೊತೆ. ಅಷ್ಟು ಶಕ್ತಿ ಇತ್ತು ಅವನ ಹತ್ರ. 1000 ವರ್ಷ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಯುದ್ಧ ಮಾಡೋ ಶಕ್ತಿ ಇತ್ತು. 1000 ವರ್ಷದ ನಂತರ ವೀಕ್, ಶಕ್ತಿ ಕಮ್ಮಿ ಆಗ್ತಾ ಹೋಯ್ತು, ಮೊಸಳೆ ಶಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಆಗ ಗಜೇಂದ್ರನಿಗೆ ಅರಿವಾಗುತ್ತೆ, ಈಗ ನಾನು ಯುದ್ಧ ಮಾಡೋಕ್ಕಾಗೋದಿಲ್ಲ, ನಾನು ಸೋತು ಹೋಗ್ತಾ ಇದ್ದೀನಿ. ಆ ಸಮಯದಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಸಾಧನೆ ನೆನಪಾಗುತ್ತೆ. ಆಗ ತಕ್ಷಣ ಆ ನೆನಪು, ಅರಿವು ಮೂಡಿದಾಗ ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋ ಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ಸುಖದೇವ ಗೋಸ್ವಾಮಿ ಹೇಳ್ತಾರೆ, ಪ್ರಾಗ್ಜನ್ಮನಿ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ಕಲಿತಂತಹ ಒಂದು ಮಂತ್ರ ನೆನಪಾಗುತ್ತೆ. ಏಕಾಗ್ರ ಮನಸ್ಸಿನಿಂದ, ಏಕಾಗ್ರ ಹೃದಯದಿಂದ ಆ ನಾಮೋಚ್ಚಾರಣೆಯನ್ನು ಮಾಡ್ತಾನೆ, ಆ ಮಂತ್ರವನ್ನ ಜಪ ಮಾಡ್ತಾನೆ. ಜಜಾಪ ಪರಮಂ ಜಾಪ್ಯಂ, ಉತ್ತಮವಾದ, ಅತಿ ಉತ್ತಮವಾದ ಮಂತ್ರವನ್ನ ಜಪ ಮಾಡ್ತಾನೆ. ಅದು ಯಾವ ಮಂತ್ರ? ನಾರಾಯಣನ ಮಂತ್ರ. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಸೋಂತ ಸರಸಿ ಉರಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತಿ ಹರಿಂ ಖೌಬಾತ ಚಕ್ರಂ ಉತ್ಸಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ರ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ನಾರಾಯಣ ಅಂತ ಹೋಗಿದ ತಕ್ಷಣ ನಾರಾಯಣ ಬಂದ್ಬಿಟ್ಟ.
ನಾರಾಯಣ ಮಂತ್ರ ಉಚ್ಚಾರ ಮಾಡಿದ ತಕ್ಷಣ ಕೃಷ್ಣ ಕೇಮ್ ಹೌ ಹಿ ಕೇಮ್ ಆನ್ ಗರುಡ. ಕೃಷ್ಣ ವೈಕುಂಠದಲ್ಲಿದ್ದ ವಿಷ್ಣು ತಕ್ಷಣ ಗರುಡ ಪಾರ್ಕಿಂಗ್ ಬಾ ಬೇಗ ಹೋಗೋಣ. ಗರುಡ ಮುಂದೆ ನಿಂತಿರ್ತಾನೆ, ಟೆಂಪಲ್ ಮುಂದ್ಗಡೆ ಈಸ್ ಪಾರ್ಕ್, ಈಸ್ ವೇಟಿಂಗ್. ಭಗವಂತ ಆದೇಶ ಕೊಟ್ಟ ತಕ್ಷಣ ರೆಡಿ ಆಗಿಬಿಡ್ತಾನೆ. ಸೊ ಗರುಡ ಬಂದ ಕೂತ್ಕೊಂಡು ಹಾರಾಡ್ಕೊಂಡು ಬರ್ತಾ ಇದ್ದ, ಕಮ್ಮಿ 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 ಕಮ್ಮಿ. ಗರುಡ ತುಂಬಾ ಸ್ಲೋ, ಗೋಯಿಂಗ್ ವೆರಿ ಸ್ಲೋ, ಬೇಗ ಆಗು, ಫುಲ್ ಸ್ಪೀಡ್. ದಿಸ್ ಇಸ್ ಟೂ ಸ್ಲೋ. ಸೊ ಕೃಷ್ಣ ಏನ್ ಮಾಡ್ತಾನೆ, ಗರುಡನ ಕೆಳಗೆ ಇಳಿತಾನೆ, ಗರುಡ ಹಿಡ್ಕೊಂಡು ಓಡ್ತಾನೆ. ಒನ್ ಆಫ್ ದ ಆಚಾರ್ಯಸ್ ಕೃಷ್ಣ ಸೊ ಈಗರ್ ಟು ಪ್ರೊಟೆಕ್ಟ್ ಹಿಸ್ ಡಿವೋಟಿ, ಇಷ್ಟು ಆತುರರಾಗಿದ್ದಾರೆ ರಕ್ಷಣೆ ಕೊಡೋದಕ್ಕೆ, ಓಡೋಡಿ ಬಂದ. ಮತ್ತೆ ಅಲ್ಲಿ ಗರುಡನ ಮೇಲೆ ಆರುಡನಾಗಿ ನಿಂತುಬಿಟ್ಟ ಆಕಾಶದಲ್ಲಿ. ಸಹ ಅಂತಹ ಸಹಸಿ ಉರುಬಲೇನ ಗೃಹೀತ ಆರ್ತ, ತುಂಬಾ ಕಷ್ಟದಲ್ಲಿದ್ದ ಗಜೇಂದ್ರ. ಉರುಬಲೇನ ಗೃಹೀತ ದೃಷ್ಟ ಗರುಡ್ಮತಿ ಹರಿನ್ ಖೌಪಾತ ಚಕ್ರಂ, ನೋಡ್ದ, ಏನ್ ನೋಡಿದ? ಗರುಡನವೇ ಆರುಡನಾದಂತ ಕೃಷ್ಣನನ್ನ ನೋಡಿದ, ವಿಷ್ಣುವನ್ನ ನೋಡಿದ ಚತುರ್ಭುಜ ರೂಪದಲ್ಲಿ, ಶಂಖಚಕ್ರ ಗದಾಪದ್ಮ, ಉತ್ಸಿಪ್ಯ ಸಾಂಬುಜಕರಂ ಖೌಪಾತ ಚಕ್ರಂ. ಅಂಬುಜ ನೀರಿನಲ್ಲಿ ಒಂದು ಕಮಲ ಇತ್ತು, ಹೂ, ಅದನ್ನ ಎತ್ತಿ ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ಈ ಕಷ್ಟದಲ್ಲಿದ್ದ ಭಗವಂತ ಬಂದ ತಕ್ಷಣ ಏನ್ ಹೇಳ್ದ? ಯಾರಾದ್ರೂ ಬಂದಾಗ ಸ್ವಾಗತ ಮಾಡ್ಬೇಕಾನೆ ಫಸ್ಟ್. ಈಸ್ ರಿಸೀವಿಂಗ್ ಕೃಷ್ಣ, ಹೂ ಅರ್ಪಣೆ ಮಾಡಿ. ಫಸ್ಟ್ ನನ್ನನ್ನು ಕಾಪಾಡು ಅಂತ ಕೇಳಿಲ್ಲ. ಇದು ಶುದ್ಧ ಭಕ್ತರ ಸ್ವಭಾವ. ದೇ ಡೋಂಟ್ ಡಿಸ್ಟರ್ಬ್ ಕೃಷ್ಣ. ಸೊ ಭಗವಂತನ ಸ್ಮರಣೆ ಆಯ್ತು, ಭಗವಂತ ಸ್ಮರಣೆ ಮಾಡಿದ ತಕ್ಷಣ ಭಗವಂತ ಬಂದ, ಪುಷ್ಪಾರ್ಪಣೆ ಮಾಡಿದ, ಸ್ತುತಿ ಮಾಡಿದ, ಅದು ಗಜೇಂದ್ರ ಸ್ತುತಿ. ನಂತರ ವಿಷ್ಣು ತನ್ನ ಚಕ್ರವನ್ನು ಬಿಟ್ಟು ಆ ಮೊಸಳೆಯನ್ನ ಕೊಂದ. ಗಜೇಂದ್ರನನ್ನು ಎತ್ತಿ ಹೊರಗಡೆ ಇಟ್ಟ. ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟ. ಅಷ್ಟೇ ಅಲ್ಲ, ಮೊಸಳೆಗೂ ಕೂಡ ಮೋಕ್ಷವನ್ನು ಕೊಟ್ಟ. ಹತ ಹರಿಗತಿದಾಯಕ. ಕೃಷ್ಣ ಯಾರನ್ನಾದ್ರೂ ಕೊಂದ್ರೆ ಅವರಿಗೆ ಗತಿಯನ್ನು ಕೊಡ್ತಾನೆ. ಎಂತ ಗತಿ? ಪರಮಗತಿ, ತನ್ನ ವೈಕುಂಠ ಲೋಕವನ್ನು ಕೊಡ್ತಾನೆ. ಸೊ ಪೂತನಿ, ಅವಳು ಕೂಡ ರಾಕ್ಷಸಿ. ಅವಳಿಗೆ ಯಾವ ಗತಿಯನ್ನು ಕೊಟ್ಟ ಕೃಷ್ಣ? ಧಾತ್ರಿ ಉಚಿತಂ ಕಂವಾದಯಾಲು ಶರಣಂ ವೃಜೇಮ. ಸೊ ರಾಕ್ಷಸಿಗೆ ತಾಯಿಯ ಸ್ಥಾನ, ತಾಯಿಯಂತಹ ಸ್ಥಾನವನ್ನು ಕೊಟ್ಟ. ಯಶೋದೆ ತರ ಸ್ಥಾನವಲ್ಲ, ನರ್ಸ್. ಕೆಲವು ಮಗು ಹುಟ್ಟಿದಾಗ ನೋಡ್ಕೊಳ್ಳೋದಕ್ಕೆ ಕೆಲವರು ನರ್ಸ್ ಇರ್ತಾರಲ್ಲ, ಆ ರೀತಿ ಅಂತಹ ಸ್ಥಾನವನ್ನು ಕೊಟ್ಟ. ಉನ್ನತವಾದ ಸ್ಥಾನ ವೈಕುಂಠದಲ್ಲಿ. ಸೊ ಕೃಷ್ಣ ಯಾರನ್ನಾದ್ರೂ ಕೊಂದರೂ ಕೂಡ ಅವರಿಗೆ ಮೋಕ್ಷವನ್ನು ನೀಡ್ತಾನೆ. ಶಿಶುಪಾಲ ಸಚ್ ಎನ್ವಿಯಸ್ ಪರ್ಸನ್, ದ್ವೇಷಿ. ಕೃಷ್ಣನಿಗೆ ಎಷ್ಟು ಬೈತಾ ಇದ್ದ, 1, 2, 3, 100. ಸೊ ಈ ಸ್ಪೋಕ್ 100 offenses. ಕೃಷ್ಣ ಸಹಿಸ್ಕೊಂತಾ ಇದೆ. ಯಾವಾಗ 100 ಆಯ್ತು, 100 ಅವಮಾನಗಳನ್ನು ಮಾಡಿದ ತಕ್ಷಣ ಕೃಷ್ಣ ಚಕ್ರವನ್ನು ಬಿಟ್ಟು ಶಿಶುಪಾಲನನ್ನು ಕೊಂದ. ಆದರೆ ಅವನಿಗೆ ಸಾಯುಜ್ಯ ಪದವನ್ನು ಕೊಟ್ಟ. ಶಿಶುಪಾಲನ ಆತ್ಮ ಕೃಷ್ಣನ ದೇಹದಲ್ಲಿ ಸೇರಿಕೊಂತ ಸಾಯುಜ್ಯ ಮುಕ್ತಿ ಅಂತ ಕರೀತಾರೆ. ಅಂತಹ ಸ್ಥಾನವನ್ನು ಕೊಟ್ಟ. ಸೊ ದಿಸ್ ಇಸ್ ಕಂಪ್ಯಾಷನ್ ಆಫ್ ಕೃಷ್ಣ. ಸೊ ಇಲ್ಲಿ ಈ ಎರಡು ಲೀಲೆಗಳಿಂದ, ದ್ರೌಪದಿ ಲೀಲೆ ಮತ್ತೆ ಗಜೇಂದ್ರನ ಲೀಲೆ, ಏನರ್ಥ ಆಗುತ್ತೆ? ಭಗವಂತನ ನಾಮೋಚ್ಚಾರಣೆ ಮಾಡಿ ಭಗವಂತನ ಸ್ಮರಣೆ ಮಾಡಿದಾಗ ಭಗವಂತ ಪ್ರಕಟವಾಗ್ತಾನೆ. ಸೊ ಈ ಕಲಿಯುಗ ಒಂದು ಈಸಿ ವೇ, ತುಂಬಾ ಸರಳವಾದ ಮಾರ್ಗ, ಭಗವಂತನನ್ನ ನೋಡುವ ಸರಳವಾದ ಮಾರ್ಗ ಏನು? ನಾಮೋಚ್ಚಾರಣೆ. ಚಾಂಡ್ ದ ಹೋಲಿ ನೇಮ್. ಎಲ್ಲಾ ಶಾಸ್ತ್ರಗಳು ಇದನ್ನೇ ಹೇಳ್ತವೆ. ಸರ್ವ ಮಂತ್ರ ಸಾರನಾಂ ಈ ಶಾಸ್ತ್ರ ಮರ್ಮ. ಎಲ್ಲಾ ವೇದಗಳ ಸಾರ ಏನು? ಹರಿಕೃಷ್ಣ ಮಂತ್ರ, ಭಗವನ್ ನಾಮ ಮಂತ್ರ. ನಾನು ದ್ವೇಷ್ಟಿ ಕಲಿಂ ಸಾಮ್ರಾಟ್ ಸಾರಂಗೈವ ಸಾರಭು ಕುಶಲಾನ್ಯಾಶು ಸಿದ್ಧಂತಿ ನೇತರಾಣಿ ಕೃತಾನಿ.
ಕಲಿಯುಗ ಬಂದು ಪರೀಕ್ಷಿತ್ ಮಹಾರಾಜರು ಕಲಿಯುಗವನ್ನ ಕೊಲ್ಲಕ್ಕೆ ಹೊರಟಿದ್ರು. ನಿಮ್ಮ ಕತೆ ಕೇಳಿರ್ಬೋದು, ಪ್ರಥಮ ಸ್ಕಂದಲ್ಲಿ ಬರುತ್ತೆ. ಕಲಿಯನ್ನ ಕೊಲ್ಲಲಿಲ್ಲ, ಬಿಟ್ಬಿಟ್ಟ. ಯಾಕಂದ್ರೆ ಕಲಿಯಲ್ಲಿ ಸಾಕಷ್ಟು ದುರ್ಗುಣಗಳಿದ್ದಾವೆ. ಆದ್ರೆ ಕಲಿ ಯುಗದಲ್ಲಿ ಒಂದು ಒಳ್ಳೆ ಗುಣ ಇದೆ. ಅದೇನು? ಒಳ್ಳೆಯದನ್ನ ಮಾಡಿದ್ರೆ, ಒಳ್ಳೆಯದನ್ನ ಯೋಚನೆ ಮಾಡಿದ್ರೆ ಫಲ ಸಿಗುತ್ತೆ, ಕೆಟ್ಟದನ್ನ ಮಾಡಿದ ಮೇಲೆ ಫಲ ಸಿಗುತ್ತೆ. ಒಳ್ಳೆ ಆಲೋಚನೆ ಮಾಡೋದ್ರಿಂದ ಆ ಒಳ್ಳೆ ಕಾರ್ಯ ಮಾಡುವ ಫಲ ಸಿಕ್ಬಿಡುತ್ತೆ. ಆದ್ರೆ ಕೆಟ್ಟದ್ದನ್ನ ಮಾಡಿದ ಮೇಲೆ ಅಂತಾರೆ ದುಃಖ ಸಿಗುತ್ತೆ. ಎರಡನೇ ಸದ್ಗುಣ ಏನು ಕಲಿಯುಗದ್ದು? ಕಲೇರ್ ದೋಷ ನಿಧೇ ರಾಜನ್ ಅಸ್ಥೇಕೋ ಮಹಾನ್ ಗುಣ ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಮರಜ. ಕಲಿಯುಗದ ಇನ್ನೊಂದು ಒಳ್ಳೆ ಗುಣ ಇದು. ಕಲಿಯುಗ ದೋಷದ ನಿಧಿ. ಕಲೆ ದೋಷ ನಿಧಿ ರಾಜನ್. ಹಲವಾರು ದೋಷಗಳು ನೋಡ್ತಾ ಇದ್ದಾರೆ ನೀವು. ಕರಪ್ಷನ್, ಪೊಲ್ಯೂಷನ್, ಮತ್ತೇನು ಸಾಮಾಜಿಕ ವ್ಯವಸ್ಥೆ ಕೆಟ್ಟ ಹೋಗ್ತಾ ಇದೆ, ಮತ್ತೆ ಯುದ್ಧಗಳು, ದೋಷ ನಿಧಿ. ಆದ್ರೆ ಅಸ್ತಿ ಏಕೋ ಮಹಾನ್ ಗುಣ. ಒಂದು ಮಹಾಗುಣ ಕಲಿಯುವುದಿಲ್ಲ. ಅದೇನು? ಕೀರ್ತನಾದ್ ಏವ ಕೃಷ್ಣಸ್ಯ. ಕೃಷ್ಣನ ಕೀರ್ತನೆ ಮಾಡಿದರೆ ಮುಕ್ತ ಸಂಘ, ಈ ಎಲ್ಲ ದೋಷಗಳಿಂದ ಮುಕ್ತರಾಗಿ ಪರಮರಜ, ಪರಮಲೋಕಕ್ಕೆ, ಕೃಷ್ಣ ಲೋಕಕ್ಕೆ ಹೋಗಬಹುದು. ದಿಸ್ ಈಸ್ ದ ಕನ್ಕ್ಲೂಷನ್ ಆಫ್ ಭಾಗವತ. ಇದು 11ನೇ ಸ್ಕಂದದಲ್ಲಿ ಬರುತ್ತೆ. ಎಷ್ಟು 12th ಕ್ಯಾಂಟೋದಲ್ಲಿ ಭಾಗವತ ಪುರಾಣದ ಅಂತಿಮ ಶ್ಲೋಕ ಯಾವ್ದು ಗೊತ್ತಾ? ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನ ಪ್ರಣಾಮೋ ದುಃಖ ಶಮನ ತಂ ನಮಾಮಿ ಹರಿಪರಂ. ಸೊ ಎಲ್ಲಾ ಕಥೆಗಳನ್ನ ಹೇಳಿದ ಮೇಲೆ, ಎಲ್ಲಾ ಅವತಾರಗಳ ಬಗ್ಗೆ ಹೇಳಿದ ಮೇಲೆ, ಎಲ್ಲಾ ಭಕ್ತರ ಬಗ್ಗೆ ಹೇಳಿದ ಮೇಲೆ, ಭಾಗವತ ಪುರಾಣದ ಅಂತಿಮ ಸ್ಕಂದದ ಅಂತಿಮ ಶ್ಲೋಕ ಅದೇನು? ನಾಮ ಸಂಕೀರ್ತನ ಮಾಡಬೇಕು. ನಾಮ ಸಂಕೀರ್ತನಂ ಯಸ್ಯ, ಕೃಷ್ಣಸ್ಯ ನಾಮ ಸಂಕೀರ್ತನ ಮಾಡಿದರೆ ಏನಾಗುತ್ತೆ? ಸರ್ವ ಪಾಪ ಪ್ರಣಾಶನ, ಎಲ್ಲ ಪಾಪಗಳು ನಾಶ ಆಗ್ತದೆ. ಪ್ರಣಾಮ ದುಃಖ ಶಮನ, ಕೃಷ್ಣನಿಗೆ ಮುಂದೆ ಬಂದು ನಮಸ್ಕಾರ ಮಾಡಿದರೆ ಸಾಕು, ಪ್ರಣಾಮ ಮಾಡಬೇಕು. ದುಃಖ ಶಮನ ತಂ ನಮಾಮಿ ಹರಿಪರಂ. ಸೊ ಅಂತಹ ಕೃಷ್ಣನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಕನ್ಕ್ಲೂಷನ್ ಆಫ್ ಶ್ರೀಮದ್ ಭಾಗವತ ಪುರಾಣ. ಸೊ ಎಲ್ಲಾ ಶಾಸ್ತ್ರಗಳು ಕಲಿಯುಗದಲ್ಲಿ ನಾವು ನಾಮ ಸಂಕೀರ್ತನೆ ಮಾಡಬೇಕಂತಾನೆ ಹೇಳ್ತಾ ಇದ್ದಾವೆ. ಕರೆಕ್ಟ್? ಭಾಗವತ ಶಾಸ್ತ್ರ ಅಷ್ಟೇ ಅಲ್ಲ, ಇವನ್ ಭಕ್ತರು ಕೂಡ ಹೇಳ್ತಾರೆ. ಪುರಂದರದಾಸರ ರಚನೆ ನೋಡಿ, ಕನಕದಾಸರ ರಚನೆಗಳನ್ನು ನೋಡಿ, ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮಹಾರಾಜರ ರಚನೆಯನ್ನು ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಮತ್ತೆ ಶ್ರೀ ಭಕ್ತಿನಾಥ ಠಾಕೂರ್ ಅವರ ರಚನೆಗಳನ್ನು ನೋಡಿ, ಎಲ್ಲರೂ ಇದನ್ನೇ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ. ಚಾಂಟ್ ಹರೇ ಕೃಷ್ಣ, ಚಾಂಟ್ ದ ನೇಮ್ಸ್ ಆಫ್ ದ ಲಾರ್ಡ್, ಹರಿಯ ನಾಮವನ್ನು ಉಚ್ಚಾರಣೆ ಮಾಡಿ ಅಂತ ಹೇಳ್ತಾರೆ. ಸೊ ಒಂದು ಪದ್ಯ ಕೇಳ್ತಾ ಇದ್ದೆ ನಾನು. ಅದೇನಂದ್ರೆ, ಧ್ಯಾನವು ಕೃತಯುಗದಿ ಯಜನ ಯಜ್ಞವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆ ದ್ವಾಪಾರ ಯುಗದಿ. ಇದಕ್ಕೆ ಎಷ್ಟು ಫಲವೋ ಅಷ್ಟೇ ಫಲವು ಕೇಶವ 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 ಎನ್ನುವುದು ಕೈಗೊಳ್ಳುವನು ಪುರಂದರ ವಿಠಲ. ಪುರಂದರದಾಸರು ಏನ್ ಹೇಳ್ತಾರೆ? ಸತ್ಯಯುಗದಲ್ಲಿ ಧ್ಯಾನ ಮಾಡೋದ್ರಿಂದ ಎಷ್ಟು ಫಲ ಸಿಗ್ತಾ ಇತ್ತೋ, ತ್ರೇತಾಯುಗದಲ್ಲಿ ಯಜ್ಞಗಳನ್ನು ಮಾಡಿದ್ರೆ ಎಷ್ಟು ಫಲ ಸಿಗ್ತಾ ಇತ್ತೋ, ದ್ವಾಪರ ಯುಗದಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋದ್ರಿಂದ ಎಷ್ಟು ಫಲ ಸಿಗ್ತಾ ಇತ್ತು, ಅಷ್ಟೇ ಫಲ ಕಲಿಯುಗದಲ್ಲಿ ಕೇಶವ 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 ಅಂದ್ರೆ ಸಾಕು, ಅಷ್ಟೇ ಫಲ ಸಿಗುತ್ತೆ. ಇದರ ಅರ್ಥ ಏನು? ಸತತವಾಗಿ ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ. ಈ ಶ್ಲೋಕದಲ್ಲಿ ಹೇಳ್ತಾರೆ, ಸಾಯುವಂತಹ ಅಜಾಮಿಲ ತನ್ನ ಮಗನನ್ನ ಕರೆದ, ಅವನಿಗೆ ಮುಕ್ತಿ ಸಿಕ್ತು. ಪ್ರೀತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಪ್ರಶ್ನೆ ಇದು. ಇದು ಶ್ಲೋಕ. ಮ್ರಿಯಮಾಣ ಹರೇ ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪಿ ಅಗಧಾಮ ಕಿಮುತ. ಪ್ರಶ್ನೆ ಕಿಮುತ ಶ್ರದ್ಧೆಯಿಂದ ಉಚ್ಚಾರಣೆ ಮಾಡಿದ್ರೆ ಅವನಿಗೆ ಏನ್ ಸಿಗ್ತಾ ಇತ್ತು? ಪ್ರೇಮ ಭಕ್ತಿ ಸಿಗ್ತಾ ಇತ್ತು.
ನೆಗ್ಲೆಕ್ಟ್ಫುಲ್ಲಿ ಚಾಟ್ ಮಾಡಿದ್ರೆ ಮುಕ್ತಿ ಸಿಕ್ತು, ಪ್ರೀತಿಯಿಂದ ಮಾಡಿದ್ರೆ ಪ್ರೇಮ ಭಕ್ತಿ ಸಿಗುತ್ತೆ. ಸೊ ದಟ್ಸ್ ವಿ ಶುಡ್ ಚಾಟ್ ವಿತ್ ಲವ್ ಅಂಡ್ ಡಿವೋಷನ್. ಪ್ರೀತಿಯಿಂದ ಭಗವಾನ್ ನಾಮ ಸ್ಮರಣೆಯನ್ನು ಮಾಡಬೇಕಾಗುತ್ತೆ. ಸೊ ಕಲಿ ಸಂತರಣ ಉಪನಿಷತ್ತಲ್ಲಿ ಒಂದು ಹೇಳಲಾಗಿದೆ. ಕಲಿ ಸಂತರಣ ಉಪನಿಷತ್, ಕಲಿಯುಗಕ್ಕಾಗಿ ಆ ಒಂದು ಉಪನಿಷತ್ ಬರೆದಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಮ. ಷೋಡಶ ನಾಮ, 16 ನಾಮಗಳಿವೆ. ಕಲಿ ಕಲ್ಮಶ ನಾಶನಂ, ಕಲಿಯುಗದ ಕಲ್ಮಶ ನಾಶವಾಗುತ್ತೆ. ನಾತಃ ಪರತರೋಪಾಯ, ಬೇರೆ ಯಾವುದು ಉಪಾಯವಿಲ್ಲ. ಸರ್ವ ವೇದೇಶು ದೃಶ್ಯತೆ, ಎಲ್ಲ ವೇದಗಳ ಸಾರವಿದೆ, ಎಲ್ಲ ವೇದಗಳು ಇದನ್ನೇ ಹೇಳ್ತಾರೆ. ಇತಿ ಷೋಡಶಕಂ ನಾಮ ಕಲಿ ಕಲ್ಮಶ ನಾಶನ, ನಾತಃ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಸೊ ದಿಸ್ ಬೆಸ್ಟ್ ವೇ ಟು ಪ್ರಾಕ್ಟೀಸ್ ಭಕ್ತಿ ಇನ್ ಕಲಿಯುಗ, ವಿಚ್ ಇಸ್ ಚಾಂಟಿಂಗ್ ಆಫ್ ಹರೇ ಕೃಷ್ಣ ಮಂತ್ರ. ಸೊ ಅದಕ್ಕೆ ಇಸ್ಕಾನ್ ಇಸ್ ಆಲ್ಸೋ ನೋನ್ ಆಸ್ ಹರೇ ಕೃಷ್ಣ ಮೂವ್ಮೆಂಟ್. ಇಸ್ಕಾನ್ ಶಿಲಪ್ರಭಾದರು ಪಾಶ್ಚಾತ್ಯ ದೇಶದಲ್ಲಿ ಸ್ಥಾಪನೆ ಮಾಡಿದ್ರು. ಇಸ್ಕಾನ್ ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಸಂಸ್ಥೆಯನ್ನು ಮಾಡಿದ್ರು ಪ್ರಭಾದರು. ಇಲ್ಲಿ ನಮ್ಮ ಮುಖ್ಯವಾದ ಸಾಧನೆ ಏನು? ಹರಿನಾಮ ಜಪ, ಹರಿನಾಮ ಸಂಕೀರ್ತನೆ. ಅದರಿಂದ ಏನಾಗುತ್ತೆ? ಕೃಷ್ಣ ಪ್ರಜ್ಞೆ ಮೂಡುತ್ತೆ. ಕೃಷ್ಣ ಪ್ರಜ್ಞೆ ಮೂಡಿಸೋದಕ್ಕೆ ಇನ್ನೊಂದು ಮಾರ್ಗ ಏನಿದೆ? ಗೀತಾ ಮತ್ತೆ ಭಾಗವತನ ಓದೋದು. ಸೊ ದೇರ್ ಟೂ ಥಿಂಗ್ಸ್ ಓನ್ಲಿ ಇನ್ ದಿಸ್ ವರ್ಲ್ಡ್, ಹರಿನಾಮ ಅಂಡ್ ದೆನ್ ರೀಡಿಂಗ್. ಮಧ್ಯದಲ್ಲಿ ಸ್ವಲ್ಪ ಟಯರ್ಡ್ ಆದ್ರೆ ಪ್ರಸಾದ ತಗೊಳ್ಳಿ. ಓಕೆ, ಚಾಂಟ್ ಹರೇ ಕೃಷ್ಣ. ಇಫ್ ಯು ಫೀಲ್ ಟಯರ್ಡ್, ಟೇಕ್ ಪ್ರಸಾದ್. ಅಂಡ್ ಆಫ್ಟರ್ ಪ್ರಸಾದ್ ಟು ಕೀರ್ತನ್. ಕೀರ್ತನದಲ್ಲಿ ಸ್ವಲ್ಪ ಓದಿದ್ಮೇಲೆ ಮತ್ತೆ ಸ್ವಲ್ಪ ಪ್ರಸಾದ ತಗೊಳ್ಳಿ, ಮತ್ತೆ ಚಾಂಟಿಂಗ್ ಮಾಡಿ. ಈ ರೀತಿ ಇಡೀ ದಿನ ಕಳೆಯಬೇಕು. ದಟ್ಸ್ ಹೌ ಪ್ರಭುಪಾದ ಇಸ್ ಡಿಸೈನ್ಡ್ ಇಸ್ಕಾನ್ ಲೈಫ್ ಸ್ಟೈಲ್. ಭಕ್ತರ ಲೈಫ್ ಸ್ಟೈಲ್ ಹೇಗಿರುತ್ತೆ? ನಾವು ಕೆಲಸ ಮಾಡ್ತಾ ಇರ್ತೀವಿ, ಗ್ಯಾಪ್ ಬಂದಲ್ಲೆಲ್ಲ ಹರೇ ಕೃಷ್ಣ ಸೇರಿಸ್ಕೊಂಡ್ಬಿಡೋದು. ರೈಟ್, ಅಡಿಗೆ ಮಾಡ್ತಾ ಇದ್ವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಭಗವಂತನ ನಾಮಸ್ಮರಣೆ ಮಾಡ್ತಾನೆ. ಕಾಲು ಓಡಿಸ್ತಾ ಇದ್ರು, ಹರೇ ಕೃಷ್ಣ. ಕೀರ್ತನೆ ಕೇಳ್ತಾ ಹೋಗೋದು. ಸತತವಾಗಿ ಶ್ರವಣ ಕೀರ್ತನೆ ನಡೀತಾ ಇರಬೇಕು. ಸೊ ದಟ್ ಇಸ್ ಹೌ ವಿ ಶುಡ್ ಲಿವ್ ಅವರ್ ಲೈಫ್ ಸ್ಟೈಲ್. ವಿ ಶುಡ್ ನೆವರ್ ಫಾರ್ಗೆಟ್ ಕೃಷ್ಣ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫಾರ್ಗೆಟ್ ಕೃಷ್ಣ. ಸ್ಮರ್ತವ್ಯಂ ಸತತಂ ವಿಷ್ಣು, ವಿಸ್ಮರ್ತವ್ಯಂ ನ ಜಾತು. ಯಾಕಂದ್ರೆ ಕೃಷ್ಣನ ವಿಸ್ಮೃತಿ ಆದ್ರೆ ತುಂಬಾ ಡೇಂಜರ್ ಇದೆ. ಯಾಕೆ? ಸಪೋಸ್ ಕಾರ್ ಓಡಿಸ್ತಾ ಇದ್ದೀನಿ, ಆಕ್ಸಿಡೆಂಟ್ ಆಯ್ತು, ಕೃಷ್ಣ ಸ್ಮರಣೆ ಮಾಡ್ತಾ ಇಲ್ಲ, ಎಲ್ಲಿ ಹೋಗ್ತೀವಿ ನಾವು? ಏನ್ ಸ್ಮರಣೆ ಮಾಡ್ತಿದ್ವು ಅಲ್ಲಿ ಹೋಗ್ತೀವಿ. ಯಾವ್ದು ಕಾರ್ ನೋಡ್ತಾ ಹೋಗ್ಬಿಟ್ರೆ ಕಾರ್ ಲೋಕ ಹೋಗ್ತೀವಿ. ಹುಂಡೈ ಮಾರುತಿ ಕಾರ್ ಫ್ಯಾಕ್ಟರಿ ಮ್ಯಾನೇಜರ್ ಆಗಿಬಿಟ್ಟು ಬರ್ತೀವಿ. ವಾಟ್ ಎವರ್ ಯು ಥಿಂಕ್ ಆಫ್, ಯು ಬಿಕಮ್. ಯಮಿ ಸ್ಮರಣ ಭಾವ ತಿರುಗಿ ಕರೆಯವರು. ಸಾಯುವ ಹೊತ್ತಿನಲ್ಲಿ ನಾವು ಏನ್ ಸ್ಮರಣೆ ಮಾಡ್ತೀವಿ, ಆ ರೀತಿ ದೇಹ ನಮಗೆ ಮುಂದೆ ಸಿಗುತ್ತೆ. ನಾವು ಸತತವಾಗಿ ಭಗವನ್ ನಾಮ ಸ್ಮರಣೆ ಮಾಡ್ತಾ ಇದ್ರೆ ಸಾವು ಯಾವಾಗಾದ್ರೂ ಬರಲಿ ಭಯ ಇರೋದಿಲ್ಲ. ಯಾಕಂದ್ರೆ ಆಲ್ವೇಸ್ ಟ್ಯೂನ್ ಇನ್ ಟು ಕೃಷ್ಣ. ಸೊ ವಿ ಆರ್ ಚಾಂಟಿಂಗ್ ಹಿಯರ್, ಆಫ್ಟರ್ ಡೇ ವಿಲ್ ಕಂಟಿನ್ಯೂ ಚಾಂಟಿಂಗ್ ಹಿಯರ್. ಇಲ್ಲಿ ಜಪ ಮಾಡ್ತಾ ಇದ್ದೀವಿ, ನಾಮಸ್ಮರಣೆ ಮಾಡ್ತಾ ಇದ್ದೀವಿ. ಸಪೋಸ್ ಸಾವು ಬಂದ್ರೆ ಕೂಡ ನೋ ಡೇಂಜರ್, ನೋ ಫಿಯರ್, ಭಯವಿಲ್ಲ. ಯಾಕೆ? ನಾಮಸ್ಮರಣೆ ಕಂಟಿನ್ಯೂ ಆಗುತ್ತೆ, ವೈಕುಂಠದಲ್ಲಿ ಹೋಗ್ತಾ ಇದ್ದೀವಿ. ಸೊ ಭಕ್ತನಿಗೇನು ಭಯ ಇರಬಾರ್ದು. ಓಕೆ, ಸೊ ಈ ರೀತಿ ನಾವು ಭಗವನ್ ನಾಮದ ಮಹಿಮೆಯನ್ನು ತಿಳ್ಕೊಂಡು ಆದಷ್ಟು ನಾವು ಪ್ರತಿನಿತ್ಯ ನಾಮಸ್ಮರಣೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಸೊ ಒಂದೆರಡು ನಿಮಿಷದಲ್ಲಿ ಸಾರಾಂಶ, ಇವತ್ತಿನ ಸಾರಾಂಶವನ್ನು ಹೇಳ್ತೇನೆ. ಅಂದ್ರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನಾವು ಕೇಳ್ಬೋದು. ಸೊ ನಾನು ಅಜಾಮಿಲನ ಕಥೆಯನ್ನ ಹೇಳಿದೆ. ಅಜಾಮಿಲ ತುಂಬಾ ಪಾಪಿ ವ್ಯಕ್ತಿಯಾಗಿದ್ದ. ಅಫ್ಕೋರ್ಸ್ ಮೊದಲು ತುಂಬಾ ಒಳ್ಳೆಯನಾಗಿದ್ದ, ದುಸ್ಸಂಗದಿಂದ ಅವನು ಪಾಪಿಯಾದ. ಆದರೆ ಅಷ್ಟೊಂದು ಪಾಪ ಮಾಡಿದ್ರು ಕೂಡ ನಾರಾಯಣ ಅಂತ ಉಚ್ಚಾರಣೆ ಮಾಡಿದ ಕಾರಣ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅವನಿಗೆ ವೈಕುಂಠ ಪದ ಸಿಕ್ಕಿದ್ರು. ಪ್ರೀತಿಯಿಂದ ನಾಮೋಚ್ಚಾರಣೆ ಮಾಡಿದ್ರೆ ಎಂತಹ ಪದ ಸಿಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ.
ಮತ್ತೆ ಭಗವನ್ ನಾಮ ಮತ್ತೆ ಭಗವಂತ ಅಭಿನ್ನ ಅನ್ನೋ ತತ್ವವನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ನಾಮ ನಾಮಿ ಅಭೇದ. ಭಗವನ್ ನಾಮೋಚ್ಚಾರಣೆಯಿಂದ ಭಗವಂತ ಪ್ರಕಟನಾಗ್ತಾನೆ. ವಿ ಡಿಸ್ಕಸ್ ಅಬೌಟ್ ದ್ರೌಪದಿ ಸ್ಟೋರಿ, ಗಜೇಂದ್ರ ಸ್ಟೋರಿ, ಹಲವಾರು ಕಥೆಗಳಿದೆ. ಎರಡು ಕಥೆಗಳನ್ನು ನಾವಿತ್ತು ಚರ್ಚೆ ಮಾಡಿದ್ದೀವಿ. ಮತ್ತೆ ಭಗವನ್ ನಾಮ ಲಾಸ್ಟ್ ಪಾಯಿಂಟ್ ವಿ ಡಿಸ್ಕಸ್, ಕಲಿಯುಗದಲ್ಲಿ ಹಲವಾರು ದೋಷಗಳಿವೆ, ದುರ್ಗುಣಗಳಿವೆ. ಅದೇ ಕಲಿಯುಗದಲ್ಲಿ ಒಂದು ಸದ್ಗುಣ ಇದೆ, ಅದೇನು ನಾಮ ಸಂಕೀರ್ತನೆ. ನಾವು ಸತತವಾಗಿ ನಾಮ ಸಂಕೀರ್ತನೆಯಲ್ಲಿ ತೊಡಗಿದರೆ ಕಲಿಯುಗದ ದೋಷಗಳು ನಮಗೆ ಅಂಟಿಕೊಳ್ಳುವುದಿಲ್ಲ. ಪದ್ಮಪತ್ರ ಮೀಮಾಂಸ, ಹೀಗೆ ಪದ್ಮಪತ್ರ ಕೆಸರಲ್ಲಿರುತ್ತದೆ, ಆದರೆ ಅದಕ್ಕೆ ನೀರು ಅಂಟಿಕೊಳ್ಳೋದಿಲ್ಲ. ಅದೇ ರೀತಿ ನಾವು ಸತತವಾಗಿ ಕೃಷ್ಣನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ಕಲಿಯುಗದ ದೋಷಗಳು ನಮಗೆ ಅಂಟಿಕೊಳ್ಳೋದಿಲ್ಲ, ಟಚ್ ಆಗೋದಿಲ್ಲ. ಅದಕ್ಕೆ ನಾವು ನಾಮ ಸಂಕೀರ್ತನೆಯನ್ನು ಪ್ರತಿನಿತ್ಯ ಮಾಡಬೇಕು. ಕೀರ್ತನೀಯ ಸದಾ ಹರಿ, ಆಲ್ವೇಸ್ ಚಾಂಟ್ ಹರೇ ಕೃಷ್ಣ ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಹರೇ ಕೃಷ್ಣ. ತುಂಬಾ ಸೈಲೆಂಟ್ ಆಗಿ ಏಕಾಗ್ರತೆಯಿಂದ ತಾವೆಲ್ಲರೂ ಕೇಳ್ತಾ ಇದ್ದಾರೆ, ತುಂಬಾ ಸಂತೋಷ ಆಗ್ತಾ ಇದೆ. ಯಾರಿಗಾದ್ರೂ ಪ್ರಶ್ನೆ ಇದೆ? ಎನಿ ಕ್ವಶನ್ಸ್? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದು ಸಣ್ಣ ಪ್ರಶ್ನೆ. ಇದು ಕಲಿಯುಗದ ದೋಷಗಳು ಅಂಟಿಕೊಳ್ಳುವುದಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಜನ್ಮಾಂತರದಲ್ಲಿ ಬಂದ ಕರ್ಮಗಳಿಂದ ಬರುವಂತ ದೋಷಗಳು ನಿವಾರಣೆ ಆಗ್ತದ? ಕರ್ಮಾಣಿ ನಿರ್ದಹತಿ ಕಿಂದು ಚ ಭಕ್ತಿ ಭಾಜಾಂ, ಬ್ರಹ್ಮ ಸಂಹಿತೆ ಹೇಳ್ತಾರೆ. ಎಲ್ಲಾ ಕರ್ಮಗಳು ಕ್ರಮೇಣವಾಗಿ ನಾಶ ಆಗ್ತವೆ ಭಗವನ್ ನಾಮ ಸಂಕೀರ್ತನೆಯಿಂದ. ಚೇತೋ ದರ್ಪಣ ಮಾರ್ಜನಂ ಭವ ಮಹಾಧಾವಾಗ್ನಿ ನಿರ್ವಾಪಣಂ. ಸೊ ಪೂರ್ವ ಜನ್ಮಗಳಿಂದ ಬಂದಂತಹ ಕರ್ಮಗಳಿಂದ ನಮಗೆ ಕಷ್ಟ ಆಗ್ತಾ ಇದೆ. ದಟ್ಸ್ ಕಂಪೇರ್ಡ್ ಟು ಫೈರ್, ದಾವಾಗ್ನಿ, ಸಫರಿಂಗ್ಸ್. ನಾಮ ಸಂಕೀರ್ತನೆ ಮಾಡಿದ್ರೆ ಏನಾಗುತ್ತೆ? ಆ ತಾಪ ಕಮ್ಮಿ ಆಗ್ತಾ ಹೋಗುತ್ತೆ. ದಾವಾಗ್ನಿ ನಿರ್ವಾಪಣ. ಚೇತೋ ದರ್ಪಣ ಮಾರ್ಜನಂ ಬಹುಮಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಪ್ರೀತಿ ಮೂಡುತ್ತೆ. ಲವ್ ಇನ್ ದ ಹಾರ್ಟ್ ಅವೇಕನ್ಸ್. ಮತ್ತೆ ಅಷ್ಟೇ ಅಲ್ಲ, ಕೃಷ್ಣನ ಜ್ಞಾನ ಕೂಡ ಮೂಡುತ್ತೆ. ಧ್ಯಾವಧೋ ಜೀವನ ಪ್ರತಿಪದಂ ಪೂರ್ಣಾಮೃತ ಆಸ್ವಾದನಂ ಸರ್ವಾತ್ಮ ಸ್ರಪನಂ ಪರಂ ವಿಲಯತೆ ಶ್ರೀಕೃಷ್ಣ ಸಂಕೀರ್ತನ. ಸೊ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಒಂದು ಸುಖದ ಅನುಭೂತಿ ಆಗುತ್ತೆ. ಸರ್ವಾತ್ಮ ಸ್ನಪನಂ, ನಾವು ಎಲ್ಲ ಕಲ್ಮಶಗಳಿಂದ ಮುಕ್ತರಾಗ್ತೀವಿ. ಸ್ನಾನ ಮಾಡಿದ್ಮೇಲೆ ಹೇಗೆ ಫ್ರೆಶ್ ಆಗ್ತೀವಿ. ಹೆಗ್ರಿ ಹೋಗಿದೆ, ಸೀತಾ ನದಿಯಲ್ಲಿ ಸ್ನಾನ ಮಾಡಿ ನಮ್ಮ ಹುಡುಗರ ಜೊತೆ. Some Surat and Manipal students were gone there. Fresh. So you take bath. Similarly, when you chant Hare Krishna, Atma Snapanam, Atma becomes clean. From Atmada ಸುತ್ತಲೂ ಏನಿದೆ? ಈಗ ದೋಷಗಳ ಆವರಣ ಇದೆ. ಕೆಟ್ಟ ಸಂಸ್ಕಾರಗಳು, ವಿಚಾರಗಳು, ಮತ್ತೆ ಅನರ್ಥಗಳು, ಅದೆಲ್ಲ ಕ್ಲೀನ್ಸ್ ಆಗಿಬಿಡುತ್ತೆ, ಕ್ಲೀನ್ ಆಗಿಬಿಡುತ್ತೆ. ಸೊ ಪೂರ್ವ ಜನ್ಮ ಅರ್ಜಿತ ಸಂಸ್ಕಾರಗಳು, ಕರ್ಮಗಳು, ಅವು ಕೂಡ ಕ್ರಮೇಣವಾಗಿ ನಾಶ ಆಗ್ತವೆ. ಸಡನ್ ಆಗಿ ಆಗ್ಲಿಕ್ಕಿಲ್ಲ, ಬಟ್ ಕ್ರಮೇಣವಾಗಿ. ಸೊ ಮೋರ್ ಪ್ಯೂರ್ ಇಸ್ ಅವರ್ ಚಾಂಟಿಂಗ್. ಶುದ್ಧ ನಾಮ ಜಪ ಮಾಡ್ತಾ ಇದ್ದಂಗೆ ಅನರ್ಥಗಳನ್ನು ನಾಶ ಆಗ್ತಾ ಹೋಗ್ತವೆ. ಧನ್ಯವಾದಗಳು. ಇನ್ನೊಂದು ನನಗೆ ಆದ ಅನುಭವವನ್ನು ಒಂದು ಹೇಳ್ತೇನೆ, ಅದ್ರ ಬಗ್ಗೆ ಒಂದು ಸಣ್ಣ ಕ್ವೆಶ್ಚನ್ ಇದೆ. ನಾನು ಸ್ಕೂಲಿನಲ್ಲಿ ಮಕ್ಕಳಿಗೆ ಭಗವದ್ಗೀತಾ ಕ್ಲಾಸ್ ಮಾಡ್ಬೇಕಾದ್ರೆ ಮಕ್ಕಳು ಎಲ್ಲರೂ ಜೊತೆಗೆ ಸೇರಿಬಿಟ್ಟು ಹರೇ ಕೃಷ್ಣ ನಾವು ಚಾಂಟಿಂಗ್ ಮಾಡ್ತಾ ಇದ್ದಾಗ ಐ ಫೀಲ್ ಲೈಕ್ ಸಮ್ ಕೈಂಡ್ ಆಫ್ ಅ ಡೋಮ್, ಲೈಕ್ ಸಮ್ ಪ್ರೊಟೆಕ್ಟಿಂಗ್ ಥಿಂಗ್ ಈಸ್ ಕವರಿಂಗ್ ದ ಹೋಲ್ ಪ್ಲೇಸ್ ವೇರ್ ವಿ ಆರ್ ಸಿಟ್ಟಿಂಗ್. ದಟ್ ಈಸ್ ಅ ಡಿಫರೆಂಟ್ ಕೈಂಡ್ ಆಫ್ ಅ ಫೀಲಿಂಗ್ when I was like chanting with the students in the school. More than 45 to 50 students were there with me. So ಅದು ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ ಅದೇನೋ ಕೈಂಡ್ ಆಫ್ ಅ ವೈಬ್ರೇಷನ್ ಅಂಡ್ ಸಮಥಿಂಗ್ ಗೋಸ್ ಕವರಿಂಗ್ ಅಸ್. ಲೈಕ್ ಇಟ್ಸ್ ಲೈಕ್ ಒಂದು ಡೋಮ್, ಏನೋ ನಮ್ಮ ಮೇಲೆ ಒಂದು ಡೋಮ್ ಕ್ರಿಯೇಟ್ ಆಗಿದೆ ಅನ್ನೋ ತರ ಫೀಲಿಂಗ್ ಆಗ್ತಾ ಇತ್ತು ನನಗೆ ಅದು. ಸೊ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಲೈಕ್ ವೈ ದಟ್ ಕೈಂಡ್ ಆಫ್ ಅ ಫೀಲಿಂಗ್ ಐ ಫೆಲ್ಟ್ ಲೈಕ್ ದಟ್? Yeah, that's true. Now
trying to get a verse from Srimad Bhagavatam. ಪೂತನ ವಧ ಲೀಲೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ನಯತ್ರ ಶ್ರವಣಾದೀನಿ ಯಶೋಜ್ಞಾನಿ ನಯತ್ರ ಶ್ರವಣಾದೀನಿ, that's what it starts. ಯತ್ರ ಶ್ರವಣ ಆದಿ, ಎಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮತ್ತೆ ಕೃಷ್ಣ ಕಥೆ ನಡೀತಾ ಇದೆಯೋ ಅಲ್ಲಿ ಯಾತುದಾನಿ The evil witches known as Dakinis, Yatudhanis, Kushmandas are the greatest enemies of children. And evil spirits like Bhuta, Preta, Pishacha, Yaksha, Rakshasa, Vinayakas, as well as witches like Kotara, Revati, Jeshta, Putana, Mrata, Matraka, are always ready to give troubles to the body, life, air and senses, causing loss of memory, madness and bad dreams. Like the most experienced evil stars, they all create great disturbances, especially for children. But one can vanquish them simply by uttering Lord Vishnu's name. For when Lord Vishnu's name resounds, all of them become afraid and go away. 10.6.27. So, Bhagavan Nama Sankirtana it gives a protective covering around. It's subtle. It's a subtle thing. ಕಣ್ಣಿಗೆ ಕಾಣೋದಿಲ್ಲ, ಬಟ್ ಒಂದು ಸೂಕ್ಷ್ಮವಾದ ಒಂದು ರಕ್ಷಣಾ ಕವಚ ಸೃಷ್ಟಿ ಆಗುತ್ತೆ ಚಾಂಟಿಂಗ್ ಆಫ್ ದ ಹೋಲಿ ನೇಮ್. ಆಗೇನಾಗುತ್ತೆ, ಈ ರೀತಿ ಇರುವಂತಹ ಎಲ್ಲ ಏನಂತಾರೆ ರಾಕ್ಷಸರು, ಡಾಕಿನಿ, ಪಿಸಾಚಿ, ಪ್ರೇತ, ಕೊಟರ, ರೇವತಿ, ಜ್ಯೇಷ್ಠ, ಪೂತನ, ಮಾತ್ರಕ, ಯಾವುದು ನೇಮ್ಸ್ ಆಫ್ ಡಿಫರೆಂಟ್ ವೆರೈಟೀಸ್ ಆಫ್ ಪಿಸಾಚೀಸ್, ಯಾರು ಹತ್ರ ಬರೋಕ್ಕಾಗಲ್ಲ. ಸೊ ಯಾರು ನಾಮೋಚ್ಚಾರಣೆ ಮಾಡ್ತಾರೋ ನಿರ್ಭಯವಾಗಿ ಮಧ್ಯರಾತ್ರಿಯಲ್ಲಿ ಕೂಡ ಈ ರಾಮ್ ಜಯ ರಾಮ್ ಜಯ ಜಯ ರಾಮ್ ಹರೇ ಕೃಷ್ಣ ಅಂತ ಹೇಳ್ತಾ ಹೆಂಗೋ ನೋ ಅಷ್ಟು ಶ್ರದ್ಧೆ ಇರಬೇಕು ಭಗವನ್ ನಾಮದಲ್ಲಿ. Thank you, Prabhuji. ಒಮ್ಮೆ ಭಕ್ತರು ಎಲ್ಲೋ ಸಂಕೀರ್ತನೆ ಮಾಡ್ತಾ ಹೋಗ್ತಾ ಇದ್ರು. ಒಂದು ಪೇಂಟರ್ ಒಂದು ಮನೆ ಪೇಂಟಿಂಗ್ ಮಾಡ್ತಾ ಇದ್ದ. ಪೇಂಟಿಂಗ್ ಮಾಡುವಾಗ ಏನೋ ಕೇಳ್ತಾ ಇತ್ತು ಒಂದು ಹಾಡಿನ ಧ್ವನಿ. ಸೊ ಒಂದಿನ ಪೇಂಟಿಂಗ್ ಮಾಡುವಾಗ ಅವ್ನಿಗೆ ಜೋರಾಗಿ ಧ್ವನಿ ಕೇಳ್ತು. ಕಿಟಕಿಯಿಂದ ಹೊರಗಡೆ ನೋಡ್ತಾನೆ, ಅಲ್ಲಿ ಭಕ್ತರು ಸಂಕೀರ್ತನೆ ಮಾಡ್ತಾ ಬರ್ತಾ ಇದ್ದಾರೆ. ತಕ್ಷಣ ಕೇಳುವಾಗ ಏನ್ ಮಂತ್ರ ಇದು, ಹರೇ ಕೃಷ್ಣ ಹೇಳಿದ್ರು. ಈ ರೂಮಲ್ಲಿ ನನಗೆ ಡೈಲಿ ಕೇಳ್ತಾ ಇದೆ, ಅದು ಯಾರು ಇಲ್ಲ ಅಲ್ಲಿ, ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ ಆದ್ರೂ ಕೇಳ್ತಾ ಇದೆ. ಯಾವ ರೂಮ? ಅಲ್ಲಿ. ಓ ಆ ರೂಮ. ಅಲ್ಲಿ ಕೆಲವು ವರ್ಷಗಳ ಕಾಲ ನಮ್ಮ ಭಕ್ತರು ಅಲ್ಲಿ ಸೆಂಟರ್ ನಡೆಸ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ಮೋಸ್ಟ್ಲಿ ಆ ಧ್ವನಿಯನ್ನು ಈಗಲೂ ಕೂಡ ಅಲ್ಲಿ ಕೇಳ್ತಾ ಇದೆ. It is true. At any place when strong sankirtan happens non-stop, vibrations ಅಲ್ಲಿ ಪರ್ಮನೆಂಟ್ ಆಗಿ ಹೊಡೆಯುತ್ತೆ. ಅಲ್ಲಿ ಯಾರಾದ್ರೂ ಬಂದ್ರೆ ಇಟ್ ಇಸ್ ಅಫೆಕ್ಟೆಡ್. ಇಟ್ಸ್ ಟ್ರೂ. ಸೊ ಈ ಜಗತ್ತಿನಲ್ಲಿ ತುಂಬಾ ಕೆಟ್ಟ ಧ್ವನಿಗಳಿವೆ. ಬಾಲಿವುಡ್, ಹಾಲಿವುಡ್, ಕನ್ನಡ ಮೂವೀಸು, ಅದು ಇದು ಸಾಕಷ್ಟು ಬ್ಯಾಡ್ ವೈಬ್ರೇಷನ್ಸ್. ಕೆಲವೊಮ್ಮೆ ಡಿಸ್ಕೋ ಡಿಜೆ ಹಾಕಿ ಬೂಮ್ 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 ಅಂತ ಎಲ್ಲ ಈ ಥರ ಕೆಡಿಸ್ಬಿಡ್ತಾರೆ, ಪರಿಸರವನ್ನ ಕೆಡಿಸ್ಬಿಡ್ತಾರೆ. ಬಟ್ ಎರಡು ನಾಮ ಸಂಕೀರ್ತನ, ಹರೇ ಕೃಷ್ಣ ಸಂಕೀರ್ತನ ಮಾಡ್ತಾ ರೋಡಲ್ಲಿ ಹೋದ್ರೆ ಅದೆಲ್ಲ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ನಾವು ಕೀರ್ತನೆ ಮಾಡಬೇಕು. ಹರೇ ಕೃಷ್ಣ.